ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದು ನಾವು ಮಡಿಕೇರಿಲಿ ಡಾಕ್ಯುಮೆಂಟರಿ ಶೂಟ್ ಮಾಡಿದ್ವಲ್ಲ, ಅದಕ್ಕೆ ಈ ಫಸ್ಟ್ ಪ್ರೈಸ್ ಬಂದಿದ್ದು. ಆ ಫಸ್ಟ್ ಪ್ರೈಸ್ ಈ ಮೊಬೈಲು. ಪರವಾಗಿಲ್ವೇ? ನೀನ್ ಇತ್ತೀಚೆಗೆ ನೀನ್ ಏನ್ ಮಾಡಿದ್ರು ಪ್ರೈಸ್ ತಗೋತಾ ಇದ್ಯಲ್ಲ ಚಿಕ್ಕಿ. ಅದಕ್ಕೆಲ್ಲ ನೀವೇ ಕಾರಣ, ನೀವೇ ನನ್ನ ಇನ್ಸ್ಪಿರೇಷನ್. ಏಯ್, ಇತ್ತೀಚೆಗೆ ನೀ ನನ್ನ ತುಂಬಾ ಹೊಗಳದ್ ಕಲ್ತ್ಕೊಂಡ್ಬಿಟ್ಟಿದ್ಯಾ. ನಾನ್ ಹೊಗಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ನೀವೇ ಕಾರಣ ಚಿಕ್ಕಿ. ನಾನ್ ಹೇಗ್ ಕಾರಣ ಆಗ್ತೀನಿ ಇದಕ್ಕೆ? ಯಾಕೆ ಅಂದ್ರೆ ನೀವ್ ನನ್ ಜೊತೆ ಬರ್ದೇ ಇದ್ದಿದ್ರೆ ನಮ್ ಮನೇಲಂತೂ ಮಡಿಕೇರಿಗೆ ಕಳ್ಸೋ ಚಾನ್ಸೇ ಇಲ್ಲ. ನಾನೇನಾದ್ರೂ ಮಡಿಕೇರಿಗೆ ಹೋಗಿಲ್ಲ ಅಂದಿದ್ರೆ ಈ ಡಾಕ್ಯುಮೆಂಟರಿ ಶೂಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಈ ಡಾಕ್ಯುಮೆಂಟರಿ ಶೂಟ್ ಮಾಡಕ್ ಆಗ್ತಿರ್ಲಿಲ್ಲ ಅಂದಿದ್ರೆ ನನಗೆ ಈ ಫಸ್ಟ್ ಪ್ರೈಸ್ ಬರ್ತಾನೆ ಇರ್ಲಿಲ್ಲ, ಈ ಮೊಬೈಲು ಸಿಕ್ತಿರ್ಲಿಲ್ಲ. ಸರಿ ಸರಿ, ನೀನ್ ಹೀಗೆ ಬಿಟ್ರೆ ಮಾತಾಡ್ತಾನೆ ಇರ್ತೀಯಾ. ಬಾ, ತಿನ್ನೋದಕ್ಕೇನಾದ್ರು ಕೊಡ್ತೀನಿ. ಹಾ, ತಿಂಡಿ ಎಲ್ಲ ಆಮೇಲೆ ಇರ್ಲಿ, ಫಸ್ಟ್ ನಿಮ್ಮ ಹಳೆ ಫೋನ್ ಕೊಡಿ. ನನ್ ಫೋನ್ ಯಾಕೆ? ಕೊಡಿ ಚಿಕ್ಕಿ, ಹೇಳ್ತೀನಿ. ನೀವ್ ಅದ್ ಯಾವ್ದೋ ಹಳೆ ಓಬಿರಾಯನ್ ಫೋನ್ ಇಟ್ಕೊಂಡ್ರೆ, ಈಗ ಎಲ್ಲ ಲೇಟೆಸ್ಟ್ ವರ್ಷನ್ ಬಂದಿದೆ. ನಿಮ್ದು ಯಾವ್ದೋ ಹಳೆ ಫೋನು ಕೊಡಿ ಚಿಕ್ಕಿ, ಹೇಳ್ತೀನಿ. ಈ ಮೊಬೈಲ್ ನನಗೆ, ಈ ಮೊಬೈಲ್ ನಿಮಗೆ. ವರ್ಷ, ನನಗ್ ಯಾಕೆ ಈ ಮೊಬೈಲ್ ಎಲ್ಲ ವರ್ಷ? ಅಯ್ಯೋ, ಹಳೆ ಓಬಿರಾಯನ್ ಕಾಲದ ಮೊಬೈಲ್ ಯಾಕೆ ಇಟ್ಕೋತೀರಾ ಚಿಕ್ಕಿ? ನೀವು ಈ ಮೊಬೈಲ್ ಇಟ್ಕೊಳ್ಳಿ. ಈ ಮೊಬೈಲು ನಿಮಗೆ ಅಷ್ಟೇ, ಏನು ಮಾತಾಡ್ಬೇಡಿ. ಓಪನ್ ಮಾಡಿ ನೋಡಿ ಚಿಕ್ಕಿ. ಚಿಕ್ಕಿ, ಫೋನ್ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಕಲರ್ ಅಂತೂ ತುಂಬಾ ಇಷ್ಟ ಆಯ್ತು. ಹಾ ಸರಿ, ನೀನ್ ನಂಗೆ ತಿಂಡಿ ಕೊಡ್ತೀನಿ ಅಂದ್ರಲ್ಲ, ತಿಂಡಿ ಕೊಡಿ. ತಿಂಡಿ ಮಾಡ್ತಾ ಮಾಡ್ತಾ ನಿಮ್ ಈ ಫೋನಲ್ಲಿರೋ ಸಿಮ್ನ ಆ ಫೋನಿಗೆ ಹಾಕೊಡ್ತೀನಿ. ಬನ್ನಿ, ತುಂಬಾ ಹಸುವಾಗ್ತಿದೆ. ಬನ್ನಿ ಚಿಕ್ಕಿ. ಸರ್, ಮಂತ್ರ 50,000 ರೂಪಾಯಿ ಕ್ಯಾಶ್ ತಗೊಂಡ್ರೆ ಇವತ್ತು? ನಿಮ್ಮನ್ನೇ ಕೇಳ್ತಾ ಇರೋದು. 50,000 ರೂಪಾಯಿ ತಗೊಂಡ್ರಾ? ಹೌದು ಸರ್, ತಗೊಂಡೆ. ಯಾಕೆ ತಗೋಬಾರ್ದಿತ್ತ? ತಗೋಬಹುದು, ಆದ್ರೆ ಅದಕ್ಕೆ ಅಂತಾನೆ ನಮ್ಮ ಆಫೀಸಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನ ಫಾಲೋ ಮಾಡ್ಬೇಕಲ್ವಾ ನೀವು? ಸಾರಿ ಸರ್, ನಾನ್ ತಗೊಂಡಿರೋದು ಆಫೀಸ್ ಪರ್ಪಸ್ಗೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ ವೌಚರ್ ಬರ್ಸಿನೇ ತಗೊಂಡಿರೋದು. ವೋಚರ್ ಸುಶಾಂತ್ ಹೆಸರಲ್ಲಿದೆ, ಸಿಗ್ನೇಚರ್ ನೀವು ಮಾಡಿದೀರಾ. ಅದ್ ಹೇಗೆ? ಫಾರ್ ಸಿಗ್ನೇಚರ್ ಮಾಡಿ ತಗೊಳ್ಳಿ ಅಂತ ಸುಶಾಂತ್ ಸರೇ ಆರ್ಡರ್ ಮಾಡಿದ್ರು. ಜಸ್ಟ್ ಆಡಿಟಿಂಗ್ ಎಕ್ಸ್ಪೆನ್ಸ್ ಅಂತ ಬರ್ತಿದ್ದೀರಾ. ಎಕ್ಸಾಕ್ಟ್ಲಿ ಯಾವ ಪರ್ಪಸ್ಗ ಹಣ ತಗೊಂಡಿದ್ದೀರಾ? ನಿಮ್ಗೂ ಚೆನ್ನಾಗೇ ಗೊತ್ತು, ಕೆಲವೊಂದು ಎಕ್ಸ್ಪೆನ್ಸಸ್ ನ ಡೈರೆಕ್ಟ್ ಆಗಿ ವೌಚರ್ ಬರೆಯಕ್ಕಾಗಲ್ಲ ಅಂತ. ಹಾಗಾಗಿ ಈ ರೀತಿ ಮಾಡಿ ತಗೊಂಡೆ. ಇದು ಪ್ಯೂರ್ ಫೈನಾನ್ಷಿಯಲ್ ಮಾಲ್ ಫಂಕ್ಷನ್ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಸಾರಿ ಸರ್, ಹಣನ ಬಿಸ್ನೆಸ್ ಪರ್ಪಸ್ಗೋಸ್ಕರನೇ ತಗೊಂಡಿರೋದು. ಅದರಲ್ಲಿ ಎಲ್ಲದಕ್ಕೂ ಅದರದೇ ಆದ ಲಿಮಿಟ್ಸ್ ಇರುತ್ತೆ. ಈ ಆಫೀಸಲ್ಲಿ ಕೆಲವೊಂದು ಪೊಸಿಷನ್ಸ್ ಮಾತ್ರ ಕೆಲವೊಂದು ಹಕ್ಕುಗಳಿದೆ. ನಿಮಗ್ ಕೊಟ್ಟಿರೋ ಹಕ್ಕನ್ನ ಮೀರೋದು ಪ್ರೊಫೆಷನಲ್ ಅನಿಸ್ಕೊಳ್ಳೋದಿಲ್ಲ. ಸಾರಿ ಸರ್, ಪ್ರೊಫೆಷನಲ್ ನಡವಳಿಕೆ ಪಾಠ ಹೇಳಿಸ್ಕೊಳ್ಳೋ ಮಟ್ಟದಲ್ಲಿ ನಾನಿಲ್ಲ. ನಿಮಗ್ ಪಾಠ ಹೇಳ್ಕೊಡೋದು ನನಗೂ ಇಷ್ಟ ಇಲ್ಲ. ನೀವಷ್ಟೇ ಅಲ್ಲ ಮಂತ್ರ, ಯಾರೇ ಆಗಿದ್ರೂ ರೂಲ್ಸ್ ಆಗಿರ್ಬೇಕು ಅನ್ನೋದೇ ನನ್ನ ಪಾಲಿಸಿ. ನಮ್ಮ ಆಫೀಸ್ ಪಾಲಿಸಿನ ಪಾಲಿಸದೇ ಇರೋರ್ಗೆ ಈ ಆಫೀಸಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ತಗೊಂಡಿರೋ 50,000ನ ಇಮ್ಮಿಡಿಯೇಟ್ ಆಗಿ ಸೆಟ್ಲ್ ಮಾಡಿ, ದಟ್ಸ್ ಇಟ್. ಈ ಮಾತನ್ನ ಸುಶಾಂತ್ ಸರ್ ಬಂದ್ ಹೇಳಿ. ಹೇಳೋಣ. ಸುಶಾಂತ್ ಎಲ್ಲಿದ್ಯಾ? ಬಂದ್ಬಿಟ್ಟೆ, ಆಫೀಸ್ ಹತ್ರನೇ ಇದ್ದೀನಿ. ಇಮ್ಮಿಡಿಯೇಟ್ ಆಗಿ ಒಳಗ್ ಬಾ. ಯಾಕೇನಾಯ್ತು? ಯಾಕೆ ಒಂಥರ ಮಾತಾಡ್ತಿದ್ಯಾ? ಬಾ, ಹೇಳ್ತೀನಿ. ಸೋಮು ಸರ್, ಇವ್ರ ಹೆಸರಲ್ಲೇ ಒಂದು ಟರ್ಮಿನೇಷನ್ ಲೆಟರ್ ರೆಡಿ ಮಾಡ್ಕೊಂಡ್ ಬನ್ನಿ ರೈಟ್ ನಾವ್.
ಮುಖ ಏನ್ ನೋಡ್ತಾ ಇದ್ದೀರಾ? ಹೋಗ್ರಿ. ಎಕ್ಸ್ಕ್ಯೂಸ್ ಮೀ ಸರ್, ಆ ಲೆಟರ್ನು ಸುಶಾಂತ್ ಸರ್ ಕೊಟ್ರೇನೆ ನಾನು ಅಕ್ಸೆಪ್ಟ್ ಮಾಡೋದು. ಮಂತ್ರ ಏನಾಯ್ತು ಮಂತ್ರ? ಯಾಕೆ ಹೀಗಿದ್ಯಾ? ಪದೇ ಪದೇ ಇದೇ ಆಗ್ತಿದ್ರೆ ನನ್ನಿಂದ ಸುಮ್ಮನೆ ಇರಕ್ಕಾಗಲ್ಲ. ಅದೇನಾಯ್ತು ಅಂತ ನೇರವಾಗಿ ಹೇಳ್ಬಾರ್ದಾ? ಆಡಿಟಿಂಗ್ ಕ್ಲಿಯರ್ ಮಾಡಕ್ಕೆ ಅರ್ಜೆಂಟಾಗಿ 50,000 ಬೇಕಿತ್ತು. ನಿಮ್ ಹೆಸರು ವೋಚರ್ ಹಾಕ್ಸಿ ನಾನೇ ಸೈನ್ ಮಾಡಿ ಸೋಮು ಹತ್ರ 50,000 ತಗೊಂಡೆ. ಅದ್ ತಪ್ಪಾ? ನಾನೇನೋ ದೊಡ್ಡ ಅಪರಾಧ ಮಾಡಿದೀನಿ ಅನ್ನೋ ತರ ನಿಮ್ಮಣ್ಣ ಬಾಯಿಗೆ ಬಂದಾಗ ಬೈತಿದ್ದಾರೆ. ನನ್ನನ್ನ ಕೆಲ್ಸದಿಂದ ಟರ್ಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ನೀವ್ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಬಂದೆ. ಹೇಳಿ ಸುಶಾಂತ್, ನಾನ್ ಮಾಡಿದ ತಪ್ಪಾ? ಇಷ್ಟೆಲ್ಲ ಆಗೋದಕ್ಕಿಂತ ಮುಂಚೆ ನನ್ಗೊಂದು ಫೋನ್ ಮಾಡ್ಬೇಕು ತಾನೆ? ನೀವೇನು ನಿಮ್ಮ ಅಣ್ಣನ್ ತರ ಹೇಳ್ತಾ ಇದ್ದೀರಾ? ನೋ ಮಂತ್ರ, ನಾನು ಹೇಳಿದ್ದು ನೀನ್ ಇಷ್ಟೆಲ್ಲ ಆಗೋದಕ್ಕಿಂತ ಮುಂಚೆ ನನ್ಗೊಂದು ಫೋನ್ ಮಾಡಿದ್ರೆ ನಾನು ಇದನ್ನೆಲ್ಲ ನಡೆಯಕ್ಕೆ ಬಿಡ್ತಿರ್ಲಿಲ್ಲ. ಇರ್ಲಿ ಬಿಡಿ, ಎಲ್ಲಿಂದ ಎಲ್ಲಿಗೆ ಹೋದ್ರು ಏನ್ ಮಾಡಿದ್ರು ನಂದೇ ತಪ್ಪು. ನನ್ ಹಣೆ ಬರನೇ ಇಷ್ಟು. ನಿಮ್ಗಾದ್ರೂ ಅರ್ಥ ಆಗುತ್ತೆ ಅಂತ ನಿಮ್ ಹತ್ರ ಹೇಳ್ದೆ. ಇಲ್ಲಿ ನೋಡಿದ್ರೆ ನಿಮ್ಗೂ ಅರ್ಥ ಆಗ್ತಿಲ್ಲ ಅಂತ ಆಯ್ತು. ಮಂತ್ರ ಯಾಕೆ ಏನೇನೋ ಮಾತಾಡ್ತಿದ್ಯಾ? ಮತ್ತಿನ್ನೇನು, ನನಗೂ ನೋವಾಗುತ್ತೆ ತಾನೆ, ಆಗತ್ತಾ ಇಲ್ವಾ? ಅವತ್ ನಿಮ್ಗೆ ಅಂತ ಸಹಾಯ ಮಾಡೋರು ಯಾರೂ ಇರ್ಲಿಲ್ಲ. ನೀವ್ ಯಾರು ಏನು ಅಂತ ಗೊತ್ತಿಲ್ದೆ ಇದ್ರು ಒಂದ್ ಕ್ಷಣ ಯೋಚನೆ ಮಾಡ್ದೆ ನನ್ನ ಇಡೀ ಆಸ್ತಿ ಪತ್ರನ ನಿಮಗ್ ಕೊಟ್ಟು ಸಹಾಯ ಮಾಡ್ದೆ. ಇವತ್ತು ಬರೀ 50,000 ರೂಪಾಯಿಗೆ ನಿಮ್ಮಣ್ಣ ಬಾಯಿಗೆ ಬಂದಾಗ ಮಾತಾಡಿದ್ರಲ್ಲ ಸುಶಾಂತ್, ನನಗ್ ನೋವಾಗಲ್ವಾ? ಅಣ್ಣನ ಜೊತೆ ನಾನು ಮಾತಾಡೋವರೆಗೂ ಸ್ವಲ್ಪ ಕೂಲಾಗಿರು ಪ್ಲೀಸ್. ಅಣ್ಣ ಏನಣ್ಣ ಇದೆಲ್ಲ? ಮಂತ್ರ ಟರ್ಮಿನೇಷನ್ ಲೆಟರ್, ಅದಕ್ಕೊಂದು ಸೈನ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರು ಕೊಟ್ಬಿಡು. ಅಣ್ಣ ಈಗ ತಾನೇ ಮಂತ್ರನ ಹತ್ರ ಮಾತಾಡ್ಕೊಂಡ್ ಬಂದೆ. ಅವಳು ಇಂಟೆನ್ಷನಲಿ ಇದನ್ನ ಮಾಡಿದ್ದಲ್ಲ. ಅಂದ್ರೆ ನಾನ್ ಇಂಟೆನ್ಷನಲಿ ಮಂತ್ರನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಬರ್ತಾ ಇದ್ಯಾ? ನಾನು ಆ ಥರ ಎಲ್ಲಣ್ಣ ಹೇಳ್ದೆ. ಸುಶಾಂತ್, ನನಗೆ ಡಿಸಿಪ್ಲಿನ್ ಅಂದ್ರೆ ತುಂಬಾ ಮುಖ್ಯ. ಅದರಲ್ಲೂ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಅದು ನಿನಗೂ ಚೆನ್ನಾಗಿ ಗೊತ್ತು. ಮಂತ್ರ ಮಾಡಿದ್ದು ಸರಿ ಅಂತ ನನಗನ್ನಿಸ್ಲಿಲ್ಲ, ಅದಕ್ಕೆ ಕರ್ತ್ ಕೇಳ್ದೆ. ಅದು ತಪ್ಪಾ? ನನಗಷ್ಟು ರೈಟ್ಸ್ ಇಲ್ವಾ? ಇಲ್ಲ ಅಂತ ಯಾರಣ್ಣ ಹೇಳಿದ್ದು? ಮಂತ್ರ ಕಂಪ್ನಿ ಕೆಲ್ಸಕ್ಕೆ ತಾನೇ ಯೂಸ್ ಮಾಡ್ಕೊಂಡಿದ್ದು, ಪರ್ಸನಲ್ ಯೂಸಿಗೆ ಅಮೌಂಟ್ ಯೂಸ್ ಮಾಡ್ಕೊಂಡಿಲ್ವಲ್ಲ. ನೋ ಸುಶಾಂತ್, ನೀನ್ ಏನೇ ಹೇಳಿದ್ರು ನೀನ್ ಮಾತನ್ನ ಒಪ್ಪಕ್ ನಾನು ತಯಾರಿಲ್ಲ. ತಗೋ ಈ ಟರ್ಮಿನೇಷನ್ ಲೆಟರ್ನ, ಈಗ್ಲೇ ಸೈನ್ ಮಾಡು. ಮಂತ್ರ ಅವರು ಇಮ್ಮಿಡಿಯೇಟ್ ಆಗಿ ಈ ಆಫೀಸ್ ಬಿಟ್ಟು ಹೋಗ್ಬೇಕು. ತಗೋ ಸುಶಾಂತ್, ತಗೋ ಸೈನ್ ಮಾಡು.